ಊಟ ಸರಿ ಇಲ್ಲ ಅಂತ ಕೇಳೋದಕ್ಕೆ ಹಿಡ್ಕೊಂಡು ಹೊಡೆದಿದ್ದಾರಂತೆ. ಯಾರಿಂದ ಅದನ್ನು ಸತಿಗೆ ಕೆಟ್ಟ ಹೆಸರು ಬರಬಾರ್ದು ಅದ್ರ ಬಗ್ಗೆ ಐತೆಲ್ಲ ಕಾಳಜಿ ವಹಿಸ್ತಕ್ಕಂಥದ್ದು ಅವ್ರ ಟೀಚರ್ ಕರ್ತವ್ಯಗಳು ಅವ್ರು ಮಾಡ್ಬೇಕಾದ. ಶಿಕ್ಷಕ ಅಂದ್ರೆ ಯಾರು ಗೊತ್ತಾ? ಮಕ್ಕಳ ಶೈಕ್ಷಣಿಕ ಮಟ್ಟವನ್ನು ಗುರುತಿಸಿ ಅವರ ಶೈಕ್ಷಣಿಕ ಮಟ್ಟಕ್ಕೆ ತಕ್ಕ ಹಾಗೆ ಬೋಧನೆ ಮಾಡುವ ಎಲ್ಲಾ ಶಿಕ್ಷಕ ವೃಂದದವರಿಗೆ ನಮ್ಮ ಮಾಧ್ಯಮದಿಂದ ಒಂದು ಸಲಾಂ ಹೇಳಿಬಿಡೋಣ. ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಕೋಗಳಿ ಗ್ರಾಮದಲ್ಲಿ ಸರ್ಕಾರಿ ಶಾಲಾ ಕಾಲೇಜು ಇರುವುದು ಬಡವರ ಪಾಲಿಗೆ ಸಿಕ್ಕ ಸೌಭಾಗ್ಯವಾಗಿದೆ. ಎಷ್ಟೋ ಜನ ಪೋಷಕರು ಖಾಸಗಿ ಶಾಲೆ ಕಾಲೇಜುಗಳಿಗೆ ಫೀಸ್ ಅನ್ನ ಕಟ್ಟಲಾಗದೆ ಸರ್ಕಾರಿ ಶಾಲಾ ಕಾಲೇಜುಗಳತ್ತ ದಾಪುಗಾಲು ಹಾಕುತ್ತಿದ್ದಾರೆ. ಈ ಹಿಂದೆ ಕೋಗಳಿಯಲ್ಲಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮತ್ತು ಸರ್ಕಾರಿ ಶಾಲೆಗಳು ಅನೇಕ ರಂಗಗಳಲ್ಲಿ ತಮ್ಮ ಛಾಪನ್ನ ಮೂಡಿಸಿರುವುದನ್ನ ಮರೆಯುವಂತಿಲ್ಲ. ಈ ಹಿಂದೆ ಇಲ್ಲಿನ ಶಾಲಾ ಕಾಲೇಜು ಶಿಕ್ಷಕರು ಆಸಕ್ತಿಗೆ ತಕ್ಕ ಹಾಗೆ ಪ್ರೋತ್ಸಾಹ ನೀಡಿ ಅನೇಕ ರಂಗಗಳಲ್ಲಿ ಸಾಧಿಸಿ ತೋರಿಸಿದ್ದಾರೆ ಎಂದರೆ ತಪ್ಪಾಗಲಾರದು. ಸಿ ಲೋಕೇಶ್ ಎಂಬ ಮುಖ್ಯ ಶಿಕ್ಷಕ ಈ ಶಾಲೆಗೆ ಯಾವ ಗಳಿಗೆಯಲ್ಲಿ ಕಾಲಿಟ್ಟನೋ ಸಮಸ್ಯೆಗಳು ವಕ್ಕರಿಸಿವೆ. ಶಿಕ್ಷಕರಿಗೆ ನೆಟ್ಟಗೆ ಬೋಧಿಸಲು ಬರದಿದ್ದರೂ ಮಕ್ಕಳನ್ನ ಹೊಡೆಯುವುದು ಬೈಯುವುದರಲ್ಲಿ ಎತ್ತಿದ ಕೈಯಂತೆ. ಮಕ್ಕಳು ಬಿಸಿ ಊಟದ ಬಗ್ಗೆ ಊಟ ಸರಿ ಇಲ್ಲ ಎಂದ್ರೆ ಅವರನ್ನೇ ಟಾರ್ಗೆಟ್ ಮಾಡಿ ಹೊಡೆಯುತ್ತಾರೆಂದು ಶಿಕ್ಷಕರು ತಮ್ಮೊಳಗೆ ಮಾತನಾಡಿಕೊಳ್ಳುತ್ತಿದ್ದಾರೆ. ಯಾರಾದರೂ ಬಂದು ಕೇಳಿದ್ರೆ ಈ ಲೋಕೇಶ್ ಎಂಬ ಚಾಣಾಕ್ಷ ಮುಖ್ಯ ಶಿಕ್ಷಕ ಬಹಳ ಚಾಣಾಕ್ಷತನದಿಂದ ಉತ್ತರ ನೀಡಿ ನೈಸಾಗಿ ಜಾರಿಕೊಳ್ಳುತ್ತಾನಂತೆ. ಶಾಲೆಯಲ್ಲಿ ಮೂಲಭೂತ ಸಮಸ್ಯೆಗಳು ಸಾಕಷ್ಟಿದ್ದರೂ ಚಿಂತಿಸದೆ ಬಿಸಿ ಊಟದಲ್ಲಿ ಎಷ್ಟು ಉಳಿಯುತ್ತೆ, ಮೊಟ್ಟೆಯಲ್ಲಿ ಎಷ್ಟು ಉಳಿಯುತ್ತೆ, ಉಳಿದ ಹಣ ಏನು ಮಾಡಬೇಕೆಂದು ತಲೆ ಕೆಡಿಸಿಕೊಂಡಷ್ಟು ಮಕ್ಕಳ ಶೈಕ್ಷಣಿಕ ಪ್ರಗತಿಯ ಬಗ್ಗೆ ಕಿಂಚಿತ್ತು ಯೋಚಿಸುವುದಿಲ್ಲ ಎಂದು ಇವರನ್ನು ನೋಡಿದ ಸಾರ್ವಜನಿಕರು ಮಾತನಾಡಿಕೊಳ್ಳುತ್ತಿದ್ದಾರೆ. ನನ್ನ ಹೆಸರು ಬಂದ್ಬಿಟ್ಟು ಮಹೇಶ್ ಅಂತ. ನಾನು ಇಲ್ಲೇ ಹೊರಗಡೆ ಅಂಗಡಿ ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ಹುಡುಗರೆಲ್ಲ ಬಂದುಬಿಟ್ಟು ಹೇಳ್ತಿದ್ದಾರೆ ಏನಂತ ಇಲ್ಲಿ ಊಟದ್ದು ಪ್ರಾಬ್ಲಮ್ಮು ಮತ್ತು ಹೊರಗಡೆ ಶೌಚಾಲಯದ್ದು ಹೇಳಿದರು. ಹಾಗಾಗಿ ಒಂದು ಹುಡುಗನ ಕೇಳಿದ್ವಿ ಹಿಂಗೆ ಏನೋ ಅಂತಂದೇಳಿ. ಮಡಿವಾಳ ನಾಗರಾಜ್ ಅಂತ ಒಂದು ಹುಡುಗ. ಆ ಹುಡುಗ ಏನಂದರೆ ಕೇಳಿದ್ದಕ್ಕೆ ಏನೋ ಇಲ್ಲಿ ಸ್ಕೂಲ್ ಹುಡುಗರು ಊಟ ಸರಿ ಇಲ್ಲ ಅಂತ ಕೇಳೋದಕ್ಕೆ ಹಿಡ್ಕೊಂಡು ಹೊಡೆದಿದ್ದಾರಂತೆ. ಇವತ್ತು ಆ ಹುಡುಗ ಬಂದಿಲ್ಲ ಆ್ಯಕ್ಚುಲಿ. ಹಂಗಾಗ್ಬಿಟ್ಟು ಇಲ್ಲಿ ಮತ್ತು ನಮ್ಮ ಊರಿನ ದೊಡ್ಡವ್ರನ್ನ ಕರ್ಕೊಂಡು ಬಂದಿದ್ವಿ ಇಲ್ಲಿ ಏನು ಕೇಳ್ಬೇಕಂತ. ಸರ್ ಇಲ್ಲಿ ಶಾಲಾ ಮಕ್ಕಳ ಬಗ್ಗೆ ಏನು ಹೇಳ್ತೀರಿ ಸರ್? ಶಾಲಾ ಮಕ್ಕಳಿಗೆ ಸರ್ ನಾವು ಓದೋಂಥ ಸಂದರ್ಭಕ್ಕೂ ಈಗಿನ ಸಂದರ್ಭಗಳಿಗೆ ಅಜಗಜಾಂತರ ವ್ಯತ್ಯಾಸಗಳದಾವೆ. ಏನನ್ನಪ್ಪ ಅಂದ್ರೆ ಇಲ್ಲಿ ಕೆಲವೊಂದು ಶಿಕ್ಷಕರಲ್ಲಿಂದ ಸದ್ಕಿನ ಕೆಲವರು ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿರೋದಂತ ನಮ್ಮ ಗಮನಕ್ಕೆ ಬಂದೈತಿ. ಬೇರೆ ನಮಗೆ ಡೈರೆಕ್ಟಾಗಿ ಹುಡುಗರನ್ನು ಸದ್ಕಿನ ಹೇಳಿಲ್ಲ. ನಮ್ಮ ಊರಿನ ಹುಡುಗರೇ ಈ ರೀತಿ ಆಗಿತ್ತಣ್ಣ ಅಂತಂದು ವಿಷಯ ತಿಳಿಸಿದ್ರು ಅವರು. ಸರಿ ಅದನ್ನ ಸಾರಿ ಮಾತ್ರ ಹೋಗಿ ಮಾತಾಡೋಣ ಅಂತಂದು ಅದಕ್ಕಾಗಿ ನಾವು ಇವತ್ತು ಬಂದಿದ್ದೀವಿ. ಅದನ್ನು ಸಹ ಅಷ್ಟರೊಳಗನ ನೀವು ಇಲ್ಲಿದ್ರಿ. ಅದಕ್ಕಾಗಿ ನಿಮ್ಮ ಮುಖಾಂತರ ಸದ್ಕಿನ ಮಾಸ್ಟ್ರುಗಳಿಗೆ ಈ ರೀತಿ ಇನ್ನು ಮೇಲೆ ಅದನ್ನು ಸದ್ಕಿನ ನಡಿಬಾರ್ದು. ನಮ್ಮ ಕೋಗಳಿ ಗ್ರಾಮದಾಗ ಐತಲ್ಲ ಈ ಸ್ಕೂಲಿಗೆ ಒಂದು ಒಳ್ಳೆಯ ಹೆಸರು ಐತಿ. ಯಾರಿಂದ ಅದನ್ನು ಸದ್ಕಿನ ಕೆಟ್ಟ ಹೆಸರು ಬರಬಾರ್ದು ಅಂತ ನಾನು ಕೆಳಕಡೆಯಿಂದ ಕೇಳ್ಕೊಳ್ತೇವೆ. ಸರ್ ಇಲ್ಲೇ ಊಟದ ವಿಚಾರವಾಗಿ ಪ್ಲೇಟ್ಗಳು ಇರಲಿಲ್ಲ, ಅದ್ರ ಬಗ್ಗೆ ಮಕ್ಕಳಿಗೆ ಈಗ ನೀವೇ ನೋಡಿದ್ರಿ, ಕೆಲವು ಮಕ್ಕಳಿಗೆ ಪ್ಲೇಟ್ ಇದ್ದಿಲ್ಲ, ಕೆಲವು ಮಕ್ಕಳಿಗೆ ಪ್ಲೇಟ್ ಇತ್ತು. ಅದು ಅನ್ನ ಏನೋ ಸರಿ ಇಲ್ಲ ಅಂತ ಹುಡುಗರು ಮಕ್ಕಳು ತಾರತಮ್ಯ ಆಗುತ್ತೆ. ಆಮೇಲೆ ಊಟದ ಬಗ್ಗೆ ಐತೆಲ್ಲ ಕಾಳಜಿ ವಹಿಸ್ತಕ್ಕಂಥದ್ದು ಅವ್ರ ಟೀಚರ್ ಕರ್ತವ್ಯಗಳು ಅವ್ರು ಮಾಡ್ಬೇಕಾದ ಸರಿಯಾದ ರೀತಿ ಮಾಡಬೇಕು. ಅದು ನಮ್ಮ ಗಮನಕ್ಕೆ ಬಂದಿಲ್ಲ ಸರ್. ಇದುವರೆಗೂ ಹುಡುಗರ ಗಮನಕ್ಕೆ ಬಂದಿಲ್ಲ. ಇವತ್ತೇ ಹುಡುಗರುಗಳು ನಮ್ಮ ವಿಷಯ ಹಿಂಗಾಯ್ತಣ ಅಂತಂದು ವಿಷಯ ತಿಳಿಸಿದ್ರೆ ಅದನ್ನು ನಾವು ಅವ್ರ ತಾಗ ಮಾತಾಡ್ಕೊಂಡು ಸರಿ ಮಾಡ್ತೀವಿ ಅಂತಂದು ನಾವು ಭರವಸೆ ಬಂದಿದ್ದೀವಿ. ಕಾಲೇಜ್ ಎರಡೂ ವಿಭಾಗ ಇಲ್ಲಿದೆ. ಇವತ್ತು ಶಾಲೆಯಲ್ಲಿ ಕ್ರೀಡೆಯ ಬಗ್ಗೆ ಹೇಳ್ಬೇಕಂದ್ರೆ ಸುಮಾರು ವಿಭಾಗ ಮಟ್ಟದ ಜಿಲ್ಲಾ ಮಟ್ಟದವರೆಗೂ ಕೂಡ ರಾಜ್ಯ ಮಟ್ಟದವರೆಗೂ ಕೂಡ ಹೆಸರು ಮಾಡಿರ್ತಕ್ಕಂಥ ಶಾಲೆ. ಈಗಿರ್ತಕ್ಕಂಥ ಶಿಕ್ಷಕರು ಮತ್ತು ಸಂಬಂಧಪಟ್ಟಂಥ ಇಲಾಖೆಯವರು ಇದ್ರ ಬಗ್ಗೆ ಜವಾಬ್ದಾರಿಯನ್ನು ತಗೊಂಡು ಶಾಲೆಯನ್ನು ಸುವ್ಯವಸ್ಥಿತ ರೀತಿಯಲ್ಲಿ ಇಟ್ಕೊಂಡು ಹೋಗಬೇಕು. ಬಿಸಿ ಊಟದಲ್ಲಿ ಆಗ್ತಕ್ಕಂಥ ತಾರತಮ್ಯವನ್ನು ಅಲ್ಲಿರ್ತಕ್ಕಂಥ ಲೋಪದೋಷಗಳನ್ನು ಸರಿಪಡಿಸದೆ ಹೋದರೆ ಮುಂದಿನ ದಿನಗಳಲ್ಲಿ ಸಂಬಂಧಪಟ್ಟಂಥ ಇಲಾಖೆಯವರ ನೇತೃತ್ವದಲ್ಲಿ ಮತ್ತು ನಾವು ಗ್ರಾಮಸ್ಥರೆಲ್ಲರೂ ಕೂಡ ಒಂದು ಪ್ರತಿಭಟನೆ ಮೂಲಕ ಅವರಿಗೆ ಉತ್ತರವನ್ನು ಕೊಡಬೇಕಾಗ್ತದೆ ಅಂತೇಳಿ ಅವ್ರಿಗೆ ಈ ಮೂಲಕ ತಿಳಿಸ್ಲಿಕ್ಕೆ ಬಯಸ್ತಾರೆ. ಈ ಚಾರ್ಟ್ ಪ್ರಕಾರ ನೀವು ಊಟ ಕೊಡ್ತಿದ್ದೀರಿ? ಹೌದು ಸರ್. ಹೌದು ಸರ್. ಹೌದಾ ಸರ್? ಕೊಡ್ತಾ ಇದ್ದೀವಿ ಸರ್ ಖಂಡಿತ. ಮತ್ತು ಎಷ್ಟು ಮಕ್ಕಳು ಇದ್ದಾರೆ ಸರ್ ಇಲ್ಲಿ? ನಮ್ಮಲ್ಲಿ ಎನ್ರೋಲ್ಡು 312 ಮಕ್ಕಳು ಇದ್ದಾರೆ ಸರ್. ರೆಗ್ಯುಲರ್ ಆಲ್ಮೋಸ್ಟ್ 250ರಿಂದ 60 ಮಕ್ಕಳು ಇರ್ತಾರೆ ಸರ್ ಡೈಲಿ ಸರ್. ಸರ್ ಮತ್ತು ಹಾಗೇನೆ ಈಗ ನೀವು ಹೇಳಿದ್ರಿ ನಿಮ್ಮ ಸರ್ ಇಲ್ಲಿ ಈ ಬಿಲ್ಡಿಂಗ್ ಮೇಲೆ ನಿಮ್ಮ ಕಾಲೇಜ್ ಸಂಬಂಧ ಇಲ್ಲ? ಕಾಲೇಜ್ ಬಿಲ್ಡಿಂಗ್ ಸರ್.
ಈಗ ಆ ಕಡೆ ಹಾಂ ಸರ್. ಸಾರಾಯಿ ಅಂಗಡಿ ತವ್ರ ಮನೆ ಆಗೈತೆ, ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ಅಲ್ಲಿ ಮೇಲೆ ಬಿಲ್ಡಿಂಗ್ ಸರ್ ಅದು ಲೋಕಲ್ಸು ಸ್ವಲ್ಪ ಕಾಂಪೌಂಡ್ ಬಿಗಿ ಆದರೆ ಒಳಗೆ ಬರಲ್ಲ ಸರ್. ಕಾಂಪೌಂಡು 3 ಕಡೆ ಬಿದ್ದೋಗಿದೆ ಸರ್. ಅದು ಸುಮಾರು ನಾವು ನಾನು ಬಂದಿಲ್ಲಿಗೆ ಒಂದು 6 ತಿಂಗಳಾಯ್ತು ಸರ್. ಇಲ್ಲಿ ಶಾಲೆ ಬಂದು ನಾನು ಬಂದಾಗಲಿಂದಲೇ ಗ್ರಾಮ ಪಂಚಾಯತಿಗೆ 4 ಅರ್ಜಿ ಕೊಟ್ಟಿದ್ದೀನಿ ಸರ್, ನಮ್ಮ ಕಾಂಪೌಂಡ್ ಕಟ್ಕೊಡಿ ಅಂತ ಹೇಳಿ. ಅವ್ರು ಬರೀ ಎಸ್ಟಿಮೇಟ್ ಅನ್ನೋ ಪದ ಬಿಟ್ಟರೆ ಇನ್ನೇನು ನಮಗೆ ಯೋಜನೆ ತಯಾರು ಮಾಡ್ತೀವಿ ಅಂತ ಮೊನ್ನೆ ತಾನೇ ಫೋನ್ ಮಾಡಿದಾಗ ಆಗಿದೆ ಸರ್, ಈ ವಾರದ ಮಾಡ್ತೀವಿ ಅಂತ ಹೇಳಿದ್ರು ಸರ್. ಸಾಮಾನ್ಯ ನೆಕ್ಸ್ಟ್ ವೀಕ್ ಏನಾದ್ರು ಮಾಡಿದರೆ ನಿಮ್ಮ ಪಂಚಾಯತಿ PDO ಕೊಟ್ಟಿದ್ರು ಅರ್ಜಿ? ಹೌದು ಸರ್. 4 ಸಲ ಕೊಟ್ಟಿದ್ರು. 4 ಸಲ ಕೊಟ್ಟಿದ್ವಿ ಸರ್. ಫೋನ್ ಮಾಡಿದ್ವಿ, ಒಂದು 4 ಸರಿ ಫೋನ್ ಮಾಡಿದ್ವಿ. ಫೋನ್ ಡಿಸ್ಕಷನ್. ಈಗ ನಮ್ಮ ಕ್ವಶನ್, ಮೊದಲನೇದಾಗಿ ಅಲ್ಲಿ ಮಕ್ಕಳಿಗೆ ಊಟ ಪ್ಲೇಟ್ ಸಾಲದೆ ಬಂತು, ಆಮೇಲೆ ಕ್ಲೀನ್ ಇರಲಿಲ್ಲ, ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ಸರ್ ಕ್ಲೀನ್ ಇದೆ ಸರ್. ಪ್ಲೇಟು ಮೊದಲು ಇನ್ನೂ ಕಡಿಮೆ ಇದ್ದು ಸರ್. ಮೊನ್ನೆ ಒಂದು 50 ಪ್ಲೇಟ್ ತಂದು ಕೊಟ್ಟಿದ್ದೆ ಸರ್. 50 ಲೋಟ ಕುಡಿಲಿಕ್ಕೆ ಊಟ ಮಾಡಿ. ಇನ್ನೊಂದು ಶಾರ್ಟೇಜ್ ಇದೆ ಸರ್. ಇನ್ನೊಂದು 15-20 ಶಾರ್ಟೇಜ್ ಬರ್ಬೋದು. ಕೆಲವು ಮಕ್ಕಳು ಅವರು ಬ್ಯಾಗಲ್ಲಿ ತೊಗೊಂಬರ್ತಾರೆ ಕೆಲವರು. ಯಾಕೆ ತರ್ತಾರೆ? ಇಲ್ಲಿ ಊಟ ಚೆನ್ನಾಗಿರಲ್ವಾ? ಅಲ್ಲ, ಊಟ ಅಲ್ಲ ಸರ್, ತಟ್ಟೆ ತರ್ತಾರೆ ಅವರು. ಈ ತಟ್ಟೆಯಲ್ಲಿ ನಾವು ಊಟ ಮಾಡಲ್ಲ, ನಮ್ಮ ತಟ್ಟೆಯಲ್ಲೇ ಊಟ ಮಾಡ್ತೀವಿ ಅಂತ ಹುಡುಗಿರು ತರ್ತಾರೆ ಸರ್. ಇವತ್ತೇನಾಗಿದೆ, ಅವ್ರು ತಂದಿಲ್ಲ ಇಲ್ಲಿಗೆ, ಹಂಗಾಗಿ ಸ್ವಲ್ಪ. ಸರ್ ಇನ್ನೊಂದು, ಎಂದು ಕುಂದರ್ಸಲಾರ್ದರು ಇವತ್ತು ಕೂರಿಸಿ ಊಟ ಮಾಡಿಸಿದ್ರಂತೆ. ಪ್ರತಿದಿನ ಕೂಡಿಸಿ ಊಟ ಮಾಡಿಸೋದು. ಈಗ ಮಕ್ಕಳು ಹೇಳೋದು ಸುಳ್ಳನ, ನೀವು ಹೇಳೋದು ಸುಳ್ಳನ? ಕೇಳ್ರಿ, ಎಲ್ಲ ನಮ್ಮ ಸ್ಟಾಫ್ ಇದೆ, ಸ್ಟಾಫ್ನು ಹೇಳಿರ್ತಾರೆ. ಮಕ್ಕಳು ಹೇಳೋದು ಕೂಡಿಸಿ ಪ್ರೇಯರ್ ಮಾಡ್ತೀವಿ ಸರ್ ನಾವು ಪ್ರತಿದಿನ. ಆದರೆ ಏನಾಗುತ್ತೆ ಅಂದರೆ ಒಂದೊಂದ್ಸರಿ ಅವಸರ ಆಗುತ್ತೆ ಅಂತ ಹೇಳಿ ಕೂಡಿಸ್ಬಿಟ್ಟು ಲೈನ್ ಹಿಡಿದು ಊಟ ಮಾಡಿಸಿ, ಏನು ತಟ್ಟೆಗೆ ಬಡಿಸಿ ಆಮೇಲೆ ಕೂಡಿಸಿ ಪ್ರೇಯರ್ ಮಾಡಿಸ್ತೀವಿ. ಇಲ್ಲಿ ಶೌಚಾಲಯ ವ್ಯವಸ್ಥೆ ಕೇವಲ ಬಾಲಕಿಯರು ಮಾತ್ರ ಇದೆ ಅಂತ, ಬಾಲಕರಿಗಿಲ್ಲ ಅಂತ, ಅದ್ರ ಬಗ್ಗೆ? ಬಾಲಕರಿಗಿದೆ ಸರ್. ಮೊನ್ನೆ ಈಗ ಸರ್ ನಿನ್ನೆ ಅಲ್ಲ ಸರ್, 4 ಡೇಸ್ ಸರ್ ರೆಡಿ ಮಾಡಿದ್ದೀವಿ ಸರ್. ರೆಡಿ ಮಾಡಿ ಈಗ ನೀರಿನ ಸಪ್ಲೈ ಅದನ್ನೇ ಮಾಡಿ ನಿನ್ನೆ ನೋಡಿ, ಅದು ಪೈಪ್ಲೈನ್ ಮಾಡಿದ್ದೀವಿ, ನಿನ್ನೆ ಮಾಡಿದ್ದೀವಿ. ಇವತ್ತು ಅಥವಾ ನಾಳೆ ಅದು ರೆಡಿ ಆಗುತ್ತೆ ಸರ್. ಬಾಯ್ಸ್ ಕೂಡ ಇಲ್ಲಿ ಮಕ್ಕಳಿಗೆ ಕೆಲವೊಂದು ಮಕ್ಕಳಿಗೆ ಭೇದ ಭಾವ ಮಾಡಿ ಸ್ಪೋರ್ಟ್ಸ್ನಲ್ಲಿ ಸೆಕ್ಷನ್ ಸಾಧ್ಯ ಇಲ್ಲ ಸರ್. ನಾವು ಹೇಳೋದಲ್ಲ, ಮಕ್ಕಳು ಯಾರು ಸರ್ ಅವ್ರು ಹೇಳ್ತಾರೆ. ಇಲ್ಲ ಸರ್, ಸುಳ್ಳು ಸರ್ ಅದು. ಓಕೆ, ನೀವು ಅದನ್ನ ಕರೆಕ್ಷನ್ ಮಾಡ್ಕೊಂಡಿದ್ದೀರ ಅಂತ ನಮಗೆ ಇದೆ ಸರ್. ಖಂಡಿತ ಇಲ್ಲ ಸರ್, ಭೇದ ಭಾವ ಇಲ್ಲ. ಇಲ್ಲಿ ಎಲ್ಲರೂ ಕೂಡ ಒಂದೇ, ಜಾತಿ ತಾರತಮ್ಯ ಯಾವುದೂ ಇಲ್ಲ ಸರ್. ಎಲ್ಲ ಒಂದೇ ಥರ ನೋಡ್ತೀವಿ ಸರ್ ಎಲ್ಲರೂ ಕೂಡ. ಸರಿ ಸರ್. ಮೊದಲು ಶಾಲೆಯನ್ನ ವಿದ್ಯಾಮಂದಿರ, ದೇವ ಮಂದಿರ ಎನ್ನುತ್ತಾರೆ. ಸ್ವಚ್ಛತೆ ಶಿಸ್ತು ಇದ್ದರೆ ಮಾತ್ರ ವಿದ್ಯೆ ಒಲಿಯಲು ಸಾಧ್ಯ. ಸ್ವಚ್ಛತೆ ಕಾಣದ ಮಂದಿರದಲ್ಲಿ ವಿದ್ಯೆ ಬರಲು ಸಾಧ್ಯವೇ? ಈ ಶಾಲೆಯ ಕೆಲ ರೂಮ್ಗಳಲ್ಲಿ ಸ್ವಚ್ಛತೆ ಇಲ್ಲದೆ ಎಲ್ಲೆಂದರಲ್ಲಿ ಗುಟ್ಕಾಗಿದ ಉಗುಳಿದ ಕಲೆಗಳು, ಶಾಲೆಯ ಕೆಲ ಕೊಠಡಿಗಳಲ್ಲಿ ಆಗಾಗ ಬಾಟಲ್ ಸದ್ದು ಕೇಳುವುದಂತೆ. ಇದರ ಜವಾಬ್ದಾರಿಯನ್ನ ಯಾರು ಹೊರುವರೋ ಕಾದು ನೋಡಬೇಕಾಗಿದೆ. ಒಟ್ಟಿನಲ್ಲಿ ಯೋಚಿಸುವುದಾದರೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಗುರುಗಳು ಇದಕ್ಕೆ ತಕ್ಕ ಹಾಗೆ ಇರಬೇಕು ಎಂಬುದೇ ನಮ್ಮಯ ಆಶಯವಾಗಿದೆ. ಚಿಗಟೇರಿ ಜಯಪ್ಪ, ಈ ಸಮಯ ಕನ್ನಡ ನ್ಯೂಸ್, ಕೊಟ್ಟೂರು.